ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೂಮ್ರಾ ಸ್ಯಾಂಟ್ನರ್ ಬಿರುಗಾಳಿ ದಾಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಉಡೀಸ್. ಇನ್ನು ದಾಖಲೆಯ 11ನೇ ಬಾರಿಗೆ ಪ್ಲೇ ಆಫ್ ಪ್ರವೇಶ ಮಾಡಿದ ಮುಂಬೈ ಇಂಡಿಯನ್ಸ್. ಹಾಗಾದರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಯಾವೆಲ್ಲ ತಂಡಗಳು ಯಾವ ಸ್ಥಾನಕ್ಕಿದೆ ಮತ್ತು ಇದೀಗ 4 ತಂಡಗಳು ಪ್ಲೇ ಆಫ್ಸ್ಗೆ ಖಚಿತವಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ನಮ್ಮ RCB ತಂಡ ಟಾಪ್ 2 ಅಲ್ಲಿ ಫಿನಿಶ್ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಎಲ್ಲರಿಗೂ ಗೊತ್ತೇ ಇದೆ, ನಮ್ಮ RCB ತಂಡ ಬಂದ್ಬಿಟ್ಟು ಈ ಬಾರಿ ಕ್ವಾಲಿಫೈ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಇದ್ದರೆ, 2ನೇ ಸ್ಥಾನದಲ್ಲಿ ನಮ್ಮ RCB ಆದರೆ ಇದೆ. ಇನ್ನು 3ನೇ ಸ್ಥಾನದಲ್ಲಿ PBKS ಇದ್ದರೆ, 4ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಆದರೆ ನಿನ್ನೆ ಕ್ವಾಲಿಫೈ ಆದರೆ ಆಗಿದೆ. ಹಾಗಾದರೆ ಈ 4 ತಂಡಗಳಲ್ಲಿ ಯಾವೆಲ್ಲ ತಂಡಕ್ಕೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋಕ್ಕೆ ಅವಕಾಶ ಇದೆ ಅಂತ ನೋಡೋದಾಯಿತು ಅಂತಂದರೆ, ನಮ್ಮ RCBಗೆ ಮತ್ತು ಪಂಜಾಬ್ ಕಿಂಗ್ಸ್ಗೆ ಆದರೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋಕ್ಕೆ ಆದರೆ ಅವಕಾಶ ಇದೆ. ಮತ್ತು ಗುಜರಾತ್ ಟೈಟನ್ಸ್ ತಂಡ 2ರಲ್ಲಿ 1 ಗೆದ್ದರೂ ಕೂಡ ಅವರು ಟಾಪ್ 2 ಅಲ್ಲಿ ಕಂಪಲ್ಸರಿಯಾಗಿ ಫಿನಿಶ್ ಆಗ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನಮ್ಮ RCB ತಂಡ ಬಂದುಬಿಟ್ಟು ಮುಂದಿನ 2 ಪಂದ್ಯದಲ್ಲೂ ಗೆಲ್ಲಲೇಬೇಕಂತಲೇ ಹೇಳ್ಬೋದು. ಇನ್ನು RCB ಬಂದುಬಿಟ್ಟು ಹೈದರಾಬಾದ್ ಜೊತೆ 1 ಮ್ಯಾಚ್ ಇದೆ ಮತ್ತು ಇನ್ನೊಂದು ಪಂದ್ಯ ಬಂದುಬಿಟ್ಟು ಲಕ್ನೋ ಜೊತೆ ಆದರೆ ಇದೆ. ಈ 2 ಪಂದ್ಯ ಗೆದ್ದರೆ ನಮ್ಮ RCB ತಂಡ ಬಂದುಬಿಟ್ಟು ಪ್ಲೇ ಆಫ್ನಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋ ಚಾನ್ಸಸ್ ಆದರೆ ಇದೆ. ಇನ್ನು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಪಂಜಾಬ್ ಕಿಂಗ್ಸ್ ತಂಡ ಬಂದುಬಿಟ್ಟು 2ರಲ್ಲಿ ಒಂದೇ ಒಂದು ಪಂದ್ಯ ಸೋತರೂ ಕೂಡ ಅವರು ಟಾಪ್ 2 ಅಲ್ಲಿ ಫಿನಿಶ್ ಆಗೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ RCB ತಂಡ ಏನಾದರೂ 2 ಗೆದ್ದರೆ ನಮ್ಮ RCB ತಂಡ ಆದರೆ ಟಾಪ್ 2 ಅಲ್ಲಿ ಆದರೆ ಫಿನಿಶ್ ಆಗುತ್ತೆ. ಅಕಸ್ಮಾತ್ ನಮ್ಮ RCB ತಂಡ ಬಂದುಬಿಟ್ಟು 2 ಪಂದ್ಯದಲ್ಲಿ 1 ಸೋತು ಪಂಜಾಬ್ ಕಿಂಗ್ಸ್ ತಂಡ 2 ಪಂದ್ಯದಲ್ಲಿ 2 ಗೆದ್ದರೆ ಪಂಜಾಬ್ ಕಿಂಗ್ಸ್ ಆದರೆ ಟಾಪ್ 2 ಅಲ್ಲಿ ಆದರೆ ಫಿನಿಶ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ನಮ್ಮ RCB ತಂಡ ಈ ಬಾರಿಯ ಪ್ಲೇ ಆಫ್ನಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಆಗ್ತಾರಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.